ಯಾವುದೇ ರೀತಿ ಹೆಲ್ತ್ ಇಶ್ಯೂ ಇಲ್ಲದೆ, ಹೇರ್ ಫಾಲ್ ಪ್ರಾಬ್ಲಮ್ ಇಲ್ಲದೇನೆ ಸ್ಕಿನ್ನಲ್ಲಿ ಒಂದೊಳ್ಳೆ ಗ್ಲೋ ಬರೋ ರೀತಿ ಹೇಗೆ ನಾವು ನಮ್ಮ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿರುತ್ತೆ. ಮತ್ತೆ ಯಾಕೆ ತಡ ಅಲ್ವಾ? ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಯೂಶಲ್ ಆಗಿ ಹೆಣ್ಮಕ್ಳು ವೆಯ್ಟ್ ಗೇನ್ ಆಗೋದೇನೆ ಅವರ ಪ್ರೆಗ್ನೆನ್ಸಿ ಟೈಮಲ್ಲಿ, ಹಾಗೆಯೇ ಡೆಲಿವರಿ ಆದಮೇಲೆ ಅಲ್ವಾ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಡೆಲಿವರಿ ಆದಮೇಲೆ ಇಮಿಡಿಯೇಟ್ ಆಗಿ ಅವರು ತಮ್ಮ ನಾರ್ಮಲ್ ವೆಯ್ಟ್ಗೆ ಬಂದುಬಿಡ್ತಾರೆ. ಬಟ್ ಇನ್ನು ಕೆಲವೊಬ್ಬರಿಗೆ ಈ ಬಾಣಂತನ ಟೈಮಲ್ಲಿ ಮಗುಗೆ ಚೆನ್ನಾಗಿ ಹಾಲು ಬರಲಿ ಅಂತ ಹೇಳಿ ಚೆನ್ನಾಗಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಗೇನ್ ಆಗ್ತಾರೆ. ಸೊ ನನ್ನ ಕೇಸಲ್ಲಿ ಕೂಡ ಅದೇ ಥರನೇ ಆಗಿದ್ದು. ನನ್ನ ನಾರ್ಮಲ್ ವೆಯ್ಟ್ ಯೂಶಲಿ ಮದುವೆ ಆಗೋದಕ್ಕಿಂತ ಮುಂಚೆ ಎಲ್ಲ ಹೇಗಿತ್ತಂದರೆ 55, 56 ಇದೇ ರೇಂಜಲ್ಲೇ ಇರ್ತಾ ಇತ್ತು. ಬಟ್ ಫಸ್ಟ್ ಡೆಲಿವರಿ ಆದಮೇಲೆ ಅರೌಂಡ್ 71-72 kgsವರೆಗೂ ನಾನು ರೀಚ್ ಆಗಿದ್ದೆ. ಬಟ್ ಅದು 1.5-2 ವರ್ಷ ಆದಮೇಲೆ ಕಡಿಮೆ ಆಯಿತು. ಆದರೂ ನಾನು ಐಡಲ್ ವೆಯ್ಟ್ಗೆ ಏನು ಬರಲಿಲ್ಲ, 59-60 ಈ ರೇಂಜಲ್ಲೇ ಇತ್ತು. ಇನ್ನು ಸೆಕೆಂಡ್ ಡೆಲಿವರಿ ಆದಮೇಲೆ ಮತ್ತೆ ನಾನು 66 kgsವರೆಗೂ ರೀಚ್ ಆದೆ. ಆಗಲೂ ನನಗೆ ನಾನು ವೆಯ್ಟ್ ಲಾಸ್ ಮಾಡ್ಕೊಬೇಕು, ನಾನು ದಪ್ಪ ಇದ್ದೀನಿ ಅನ್ನೋ ಮೈಂಡ್ಸೆಟ್ ಏನೂ ಇರಲಿಲ್ಲ. ಬಟ್ ಯಾವಾಗ ನನಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅಂದರೆ, ನನ್ನ ತಮ್ಮನ ವೈಫಿಗೆ ಡೆಲಿವರಿಗೆ ಅಂತ ಹಾಸ್ಪಿಟಲಿಗೆ ಕರ್ಕೊಂಡು ಹೋದಾಗ ಡೆಲಿವರಿ ರೂಮ್ಗೆ ಯಾರಾದರೂ ಒಬ್ರು ಅವಳಿಗೆ ಹೆಲ್ಪಿಗೆ ಅಂತ ಬನ್ನಿ ಅಂತ ಕರೆದ್ರು. ಸೊ ಆ ಟೈಮಲ್ಲಿ ನಾನು ಹೋದಾಗ ಡಾಕ್ಟರು ಪ್ಲೀಸ್ ಪ್ರೆಗ್ನೆಂಟ್ ಇರೋರೆಲ್ಲ ಬರಬೇಡಿ ಅಂತ ಹೇಳಿದ್ರು. ಸೊ ಡೆಲಿವರಿ ಆಗಿ ಆಲ್ರೆಡಿ 2 years ಆಗಿದೆ. ಆಗಲೂ ನಾನು ಒಂದು ರೀತಿ ಪ್ರೆಗ್ನೆಂಟ್ ಇರೋ ಥರ ಕಾಣಿಸ್ತಾ ಇದ್ದೀನ, ಶಿಟ್ ಅಂತ ಅನ್ನಿಸ್ತು. ಸೊ ಅವತ್ತೇ ಡಿಸೈಡ್ ಮಾಡಿದೆ, ಇಲ್ಲ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ. ಡಿಸೈಡ್ ಏನೋ ಮಾಡಿದೆ, ಬಟ್ ವೆಯ್ಟ್ ಲಾಸ್ ಹೇಗೆ ಮಾಡ್ಕೋಬೇಕು, ಹಾಗೆ ಡಯಟ್ ಅಂದರೆ ಏನು, ಇದ್ರ ಬಗ್ಗೆ ನಂಗೆ ಸ್ವಲ್ಪನೂ ನಾಲೆಡ್ಜೇ ಇರಲಿಲ್ಲ. ಆದರೂ ಪರವಾಗಿಲ್ಲ, ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ಗಳು ಸಿಗುತ್ತೆ ಅಲ್ವಾ, ಅದನ್ನ ನೋಡ್ಕೊಂಡು ಮಾಡಿದ್ರೆ ಆಯಿತು ಅಂತ ಆಲ್ಮೋಸ್ಟ್ 3 to 4 months ನಾನು ಅದನ್ನು ಫಾಲೋ ಮಾಡಿದೆ. ಸೊ ಯಾವುದೇ ಕೆಲಸ ಆಗಿರಲಿ ಗೊತ್ತಿಲ್ಲದೆ ನಾವು ಮಾಡಿದ್ರೆ ಅದು ಯಾವಾಗಲೂ ಅರ್ಧಂಬರ್ಧ ಆಗುತ್ತಲ್ವಾ, ಅದೇ ಥರ ಆಯಿತು. ಅಂದರೆ 3-4 months ಮಾಡಿದ್ನಲ್ವಾ, ಅದು ಕರೆಕ್ಟಾಗಿರೋ ಪ್ರೊಸೀಜರ್ ಇಲ್ಲದೆ ಇರೋದ್ರಿಂದ ಮೇಯ್ನಾಗಿ ನನಗೆ ಹೇರ್ ಫಾಲ್ ಪ್ರಾಬ್ಲಮ್ ಶುರು ಆಯಿತು. ಸೊ ಅದಾದಮೇಲೆ ತುಂಬಾ ಹೇರ್ ಥಿನ್ನಿಂಗ್ ಪ್ರಾಬ್ಲಮ್ ಶುರುವಾಯಿತು. ಸೊ ಅವತ್ತು ಅಂದ್ಕೊಂಡೆ, ಯಾವುದನ್ನೇ ಆಗಲಿ ಗೈಡ್ ಇಲ್ಲದೇ ಮಾಡಿದ್ರೆ ನಮ್ಗೆ ಅಷ್ಟು ರಿಸಲ್ಟ್ ಸಿಗಲ್ಲ, ಅದರಿಂದ ಇನ್ನೊಂದು ಯಾವುದೋ ಸೈಡ್ ಎಫೆಕ್ಟ್ ಶುರು ಆಗ್ಬೋದು ಅಂತ ಹೇಳಿ ಒಬ್ಬರು ನ್ಯೂಟ್ರಿಷನಿಸ್ಟನ್ನು ಕನ್ಸಲ್ಟ್ ಮಾಡಿದೆ. ಸೊ ಈಗ ಅವ್ರು ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿ ಜಾಯ್ನ್ ಆಗಿ ಅವ್ರು ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೆಲ್ದಿ ವೇನಲ್ಲಿ ವೆಯ್ಟ್ನ ಲಾಸ್ ಮಾಡ್ಕೊಂಡಿದ್ದೀನಿ. ಈವನ್ ಹೇರ್ ಫಾಲ್ ಕೂಡ ಕಡಿಮೆ ಆಗಿದೆ. ಸೊ ಇಲ್ಲಿಂದ ನನ್ನ ಆ್ಯಕ್ಚುಯಲ್ ವೆಯ್ಟ್ ಲಾಸ್ ಜರ್ನಿ ಶುರುವಾಗಿದ್ದು. ನನ್ನ ಹತ್ರ ವೇಯಿಂಗ್ ಮಿಷನ್ ಇಲ್ಲ. ಸೊ ಲಾಸ್ಟ್ ವೀಕ್ ಹೊರಗಡೆ ಹೋದಾಗ ನನ್ನ ವೆಯ್ಟ್ನ ನಾನು ಚೆಕ್ ಮಾಡಿದ್ದೆ, 55 kg ಇದ್ದೀನಿ ನಾನು ಇವಾಗ. ಸೊ ಯಾರಿಗಾದ್ರೂ ನನಗಿಬ್ರು ಮಕ್ಕಳಿದ್ದಾರೆ, ನನ್ನ ದೊಡ್ಡ ಮಗ 3ನೇ ಕ್ಲಾಸ್ ಓದ್ತಾನೆ ಅಂದರೆ ಯಾರೂ ನಂಬೋದೇ ಇಲ್ಲ, ಸುಳ್ಳು ಹೇಳ್ಬೇಡಿ ನಿಜ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಸೊ ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿ ವೆಯ್ಟ್ನ ಲಾಸ್ ಮಾಡ್ಕೊಂಡಿದ್ದೀನಿ. ಇವಾಗ ನನಗೆ ಏನು ಅನ್ಸುತ್ತೆ ಅಂದರೆ, ಮನ್ಸು ಮಾಡಿದ್ರೆ ಎಲ್ಲನೂ ಮಾಡ್ಬೋದು. ತುಂಬ ಜನ ಅಯ್ಯೋ ನಂಗೆ ಡೆಲಿವರಿ ಆಗಿಬಿಟ್ರೆ ನಾನು ತುಂಬ ದಪ್ಪ ಆಗಿಬಿಡ್ತೀನಿ ಅಂತ ಹೇಳಿ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರಲ್ವ, ಆ ಥರ ಏನಿಲ್ಲ. ಸೊ ನಾರ್ಮಲಾಗಿ ಡೆಲಿವರಿ ಎಲ್ಲ ಆದಮೇಲೆ ನಾವು ಒಂದಿಷ್ಟು ಗ್ಯಾಪ್ನ ಕೊಟ್ಕೊಂಡು ಆರಾಮಾಗಿ ಈ ರೀತಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ನನ್ನ ಸೆಕೆಂಡ್ ಡೆಲಿವರಿ ಆದಮೇಲೆ 2 years ಆದಮೇಲೆ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಆದರೂ ಕೂಡ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಸಿಕ್ಕಿದೆ ಅಂತ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗೆ ಡೆಲಿವರಿ ಆದಮೇಲೆ ನಾವು ದಪ್ಪ ಆಗಿಬಿಡ್ತೀವಿ ಅಂತ ತಿನ್ನೋದನ್ನೇ ಕಡಿಮೆ ಮಾಡಿಬಿಡ್ತಾರೆ. ಸೊ ಡೆಲಿವರಿ ಆದಮೇಲೆ ಒಂದು 6 ತಿಂಗಳವರೆಗೂ ನಾವು ದಪ್ಪ ಆಗಿಬಿಡ್ತೀವಿ, ತೆಳ್ಳಗಾಗಬೇಕು, ಈ ಥರ ಕಾನ್ಸೆಪ್ಟನ್ನೇ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಈ ಟೈಮಲ್ಲೇ ಅಂದರೆ ನಮ್ಮ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಡೆಲಿವರಿ ಟೈಮಲ್ಲಿ ನಮ್ಮ ಬಾಡಿ ಎಷ್ಟು ಪ್ರೆಷರಲ್ಲಿ ಇರುತ್ತೆ ಅಲ್ವಾ. ಸೊ ತುಂಬ ಲಾಸಸ್ ಆಗಿರುತ್ತೆ ನಮ್ಮ ಬಾಡಿಗೆ. ಅದೆಲ್ಲ ರಿಕವರಿ ಆಗಬೇಕು ಅಂದರೆ ಇದೇ ಕರೆಕ್ಟ್ ಟೈಮು. ಸೊ ಅದಕ್ಕೆ ನಮ್ಮ ಬಾಡಿಗೆ ಏನೇನೆಲ್ಲ ಬೇಕು ನಾವು ಅದನ್ನೆಲ್ಲ ಕೊಡಲೇಬೇಕು. ಅದನ್ನು ಕೊಡಬೇಕು ಅಂದರೆ ನಾವು ಚೆನ್ನಾಗಿರುವಂಥ ಅಂದರೆ ಹೆಲ್ದಿ ಆಗಿರುವಂಥ ಊಟನ ಮಾಡಬೇಕು. ಇನ್ನು ನಾವು ಚೆನ್ನಾಗಿ ತಿಂದ್ರೇ ಮಗುಗೆ ಮಿಲ್ಕ್ ಪ್ರೊಡಕ್ಷನ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಹೆಲ್ದಿ ಆಗಿರೋದನ್ನ ಎಲ್ಲನೂ ತಿನ್ಕೊಳ್ತಾ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಬಟ್ ಮೇಯ್ನಾಗಿ ಏನು ಅಂದರೆ, ಡೆಲಿವರಿ ಆದಾಗ ಊಟ ಆದ ತಕ್ಷಣ 10-15 ನಿಮಿಷ ನಿಧಾನವಾಗಿ ವಾಕ್ ಮಾಡೋದಕ್ಕೆ ಶುರು ಮಾಡಿಕೊಂಡು ಸೊ 6 months ಅಥವಾ 8 months ಆದಮೇಲೆ ನೀವು ಆ್ಯಕ್ಚುಲ್ ಆಗಿ ನಿಮ್ಮ ವರ್ಕೌಟ್ನ ನೀವು ಶುರು ಮಾಡ್ಕೋಬೋದು. ಸೊ ಫಸ್ಟ್ ನಾನು ನ್ಯೂಟ್ರಿಷನಿಸ್ಟ್ ಹತ್ರ ಜಾಯ್ನ್ ಆದಾಗ ಅವ್ರು ನನಗೊಂದು ನನ್ನ ಹೆಲ್ತ್ ಕಂಡೀಷನ್ ಎಲ್ಲ ನೋಡಿ ಒಂದು ಡಯಟ್ ಪ್ಲ್ಯಾನ್ನ ಕೊಟ್ಟಿದ್ರು. ಆಲ್ಮೋಸ್ಟ್ ನಾನು 2 to 3 months ಆ ಡಯಟ್ ಪ್ಲ್ಯಾನ್ನ ಕರೆಕ್ಟಾಗಿ ಫಾಲೋ ಮಾಡಿದೆ. ಹಾಗೆ ಸ್ವಲ್ಪ ಅವರು ಎಕ್ಸಸೈಸ್ ಕ್ಲಾಸಸ್ಗಳನ್ನೆಲ್ಲ ತೊಗೊಂಡಿದ್ರು, ಅದನ್ನು ಕೂಡ ಫಾಲೋ ಮಾಡಿದೆ. ಅದ್ರ ಜೊತೆಗೆ ನಾನು ಅವರ ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಅಟೆಂಡ್ ಮಾಡಿದ್ದೆ. ಆ ಕ್ಲಾಸಸ್ಸಲ್ಲಿ ಮೇಯ್ನ್ ಆಗಿ ನಮ್ಮ ಮೀಲ್ ಪ್ಲೇಟ್ ಬಗ್ಗೆ ಅವರು ಹೇಳ್ಕೊಡ್ತಾರೆ. ಅಂದರೆ ನಾವು ಪ್ರತಿ ಸಾರಿ ಬ್ರೇಕ್ಫಾಸ್ಟ್ಗಾಗಲಿ ಲಂಚ್ಗೆ ಡಿನ್ನರ್ಗೆ ನಮ್ಮ ಮೀಲ್ ಪ್ಲೇಟ್ನ ಪ್ರಿಪೇರ್ ಮಾಡ್ಕೊಳ್ತೀವಲ್ವ, ಅದರಲ್ಲಿ ಕಂಪಲ್ಸರಿಯಾಗಿ 4 ಭಾಗ ಇರಬೇಕು. ಒಂದು ಕಾರ್ಬ್ಸ್ ಆದರೆ ಇನ್ನೊಂದು ಪ್ರೋಟೀನು, ಇನ್ನೊಂದು ಫೈಬರು, ಹಾಗೆ ಫ್ಯಾಟ್ ಕಂಟೆಂಟ್. ಈ 4 ನಾವು ಬ್ಯಾಲೆನ್ಸಿಂಗ್ ಆಗಿ ತೊಗೊಂಡ್ರೆ ಡೆಫಿನೆಟ್ ಆಗಿ ಹೆಲ್ದಿ ವೇನಲ್ಲಿ ನಾವು ನಮ್ಮ ವೆಯ್ಟ್ನ ಲಾಸ್ ಮಾಡ್ಕೋಬೋದು.
ಸೊ ಈ ಮೀಲ್ ಪ್ಲೇಟ್ ಬಗ್ಗೆನೇ ನಾನು ಆಲ್ರೆಡಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿ ವಿಡಿಯೋ ಮಾಡಿದ್ದೆ ಅಲ್ವಾ, ಇದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಇಲ್ಲಿ ಟ್ಯಾಗ್ ಕೂಡ ಮಾಡಿರ್ತೀನಿ. ಸೊ ಒಂದ್ಸರಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ ಆಗಿ ನೀವು ಈ ವಿಡಿಯೋಸ್ನ ನೋಡಲೇಬೇಕು. ನನಗೆ ಪರ್ಸ್ನಲಿ ಅವ್ರು ಕೊಟ್ಟಿರುವಂಥ ಡಯಟ್ ಚಾರ್ಟ್ ಜೊತೆಗೆ ನಾನು ಫಾಲೋ ಮಾಡಿದಂಥ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತುಂಬಾನೇ ಹೆಲ್ಪ್ ಮಾಡ್ತು. ಆ್ಯಕ್ಚುಲಿ ಅವ್ರು ಕೊಟ್ಟಿರುವಂಥ ಡಯಟ್ ಚಾರ್ಟಲ್ಲಿ ಹೇಗಿರುತ್ತೆ ಅಂದರೆ ಸ್ಪೆಸಿಫಿಕ್ ಟೈಮಿಂಗ್ಸಲ್ಲಿ ಸ್ಪೆಸಿಫಿಕ್ ಫುಡ್ ಈ ರೀತಿ ಇರುತ್ತೆ ಅಲ್ವಾ. ನನಗೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಅದನ್ನು ಫಾಲೋ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸೊ ಅದಕ್ಕೆ ಅವ್ರನ್ನ ನೆಕ್ಸ್ಟ್ ಕೇಳಿದಾಗ ಅವರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿ, ಈಗ ಆಲ್ರೆಡಿ ನಿಮಗೆ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು ಇದೆಲ್ಲ ಗೊತ್ತಲ್ವಾ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವತ್ತೇನೆ ನಾನು ನನ್ನ ಡೈಲಿ ರೂಟೀನ್ನ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಡೈಲಿ ರೂಟೀನ್ನ ಈ ರೀತಿ ಬರೆದಿಟ್ಕೊಟ್ಟಿದ್ದೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ತುಂಬ ಈಸಿಯಾಗಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಆ್ಯಕ್ಚುಲಿ ಇದರಲ್ಲಿ 3 ಟೈಪ್ ಇರುತ್ತೆ. ಫಸ್ಟ್ ಒನ್ನು 16:8, ಸೆಕೆಂಡ್ ಒನ್ನು 5:2, ಥರ್ಡ್ ಒನ್ನು ಆಲ್ಟರ್ನೇಟಿವ್ ಡೇಸ್ ಅಂತ. ಸೊ ಫಸ್ಟ್ ಒನ್ 16:8 ಅಂದರೆ ದಿನದಲ್ಲಿ 24 ಅವರ್ಸ್ ಇರುತ್ತೆ ಅಲ್ವಾ. ಸೊ ಅದರಲ್ಲಿ 16 ಅವರ್ಸ್ ನಾವು ಫಾಸ್ಟಿಂಗ್ ಮಾಡಿದ್ರೆ ಉಳಿದಿರೋಂಥ 8 ಅವರ್ಸಲ್ಲಿ ಮಾತ್ರ ನಾವು ತಿನ್ನೋದು. ಸೆಕೆಂಡ್ ಒನ್ ಅಂದರೆ ವೀಕಲ್ಲಿ 7 ಡೇಸ್ ಇರುತ್ತೆ, 5 ಡೇಸ್ ನಾವು ಚೆನ್ನಾಗಿ ತಿಂದರೆ ಇನ್ನೆರಡು ದಿನ ಉಪವಾಸ ಇರೋದು. ಥರ್ಡ್ ಒನ್ ಹೆಂಗೆ ಅಂದರೆ ಆಲ್ಟರ್ನೇಟಿವ್ ಡೇಸ್, ಒಂದಿನ ತಿಂದು ಒಂದಿನ ಉಪವಾಸ ಇರೋದು, ಒಂದಿನ ತಿಂದು ಒಂದಿನ ಉಪವಾಸ ಇರೋದು, ಈ ರೀತಿ ಮಾಡೋದು. ಈ 3 ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು 16:8 ಫಾಸ್ಟಿಂಗ್ ವಿಂಡೋನ. ಸೊ ಡೈರೆಕ್ಟಾಗಿ ನಾವು ಸ್ಟಾರ್ಟಿಂಗಲ್ಲೇ 16:8 ವಿಂಡೋನ ಫಾಲೋ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಯೂಶ್ವಲ್ ಆಗಿ ಏನು ಮಾಡ್ತೀವಿ ಅಂದರೆ ನೈಟು 9 ಗಂಟೆಗೆ ಊಟ ಮಾಡಿ ನೆಕ್ಸ್ಟ್ ಬೆಳಿಗ್ಗೆ 9 ಗಂಟೆಗೆ ತಿಂಡಿ ತಿಂತೀವಲ್ವಾ, ಅದು 12:12 ರೇಷಿಯೋನಲ್ಲಿ ಇರುತ್ತೆ. ಡೈರೆಕ್ಟಾಗಿ 16:8 ಮಾಡ್ತೀವಿ ಅಂದರೆ ಆ ಹಂಗರ್ನ ತಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಗ್ರ್ಯಾಜುಲಿ ನಾವು ಅದನ್ನು ಇನ್ಕ್ರೀಸ್ ಮಾಡಬೇಕು. 14:10 ರೇಷಿಯೋನಲ್ಲಿ ಫಸ್ಟು ಒನ್ ಮಂತ್ ಅಥವಾ 1-2-3 ವೀಕ್ಸ್ ಫಾಲೋ ಮಾಡಿ, ಆಮೇಲೆ ಅಗೇನ್ ನಾವು 16:8 ಫಾಸ್ಟಿಂಗ್ ವಿಂಡೋನ ಫಾಲೋ ಮಾಡ್ಬೋದು. ನಾನು ಕೂಡ ಇದೇ ಥರ ಮಾಡಿದ್ದು. ಸ್ಟಾರ್ಟಿಂಗ್ 2 ವೀಕ್ಸು 14:10 ವಿಂಡೋನ ಫಾಲೋ ಮಾಡಿದೆ. ಅದಾದಮೇಲೆ 16:8 ಮೂವ್ ಆದೆ. ಬಟ್ ಆ್ಯಕ್ಚುಲಿ 16:8 ನಾನು ಮಾಡಿಲ್ಲ, 15:9 ಅಷ್ಟೇ ನಾನು ಮಾಡಿದ್ದು. ಅದರಲ್ಲೇ ಇಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಆಲ್ಮೋಸ್ಟ್ 4 ಮಂತ್ಸ್ ನಾನು ಮಾಡಿದ್ದು. ಅದಾದಮೇಲೆ ಒನ್ಸ್ ನನ್ನ ಬಾಡಿ ನಾರ್ಮಲ್ ಆಗಿ ನನ್ನ ಐಡಿಯಲ್ ವೇಟಿಗೆ ಬಂದ ಮೇಲೆ ಈಗ 14:10 ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಒನ್ಸ್ ನಮ್ಮ ಬಾಡಿ ಅಡ್ಜಸ್ಟ್ ಆಗಿಬಿಟ್ರೆ ನಮಗೇನು ಕಷ್ಟ ಅನಿಸಲ್ಲ, ಬಟ್ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಈ ಫಾಸ್ಟಿಂಗ್ ಟೈಮ್ನಲ್ಲಿ ನಮ್ಮನ್ನು ನಾವು ಯಾವುದ್ರಲ್ಲಾದರೂ ನಮ್ಗೆ ಇಂಟ್ರೆಸ್ಟ್ ಇರೋವಂಥ ಆ್ಯಕ್ಟಿವಿಟೀಸಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋದ್ವಿ ಅಂದರೆ ಡೆಫಿನೆಟ್ ಆಗಿ ಫಾಸ್ಟಿಂಗ್ ನಮಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಟೈಮಲ್ಲಿ ಅಂದರೆ ಯೂಶ್ವಲಿ ಮಕ್ಕಳು ಬಾಕ್ಸ್ ಕಟ್ಟೋದಾಗಿರ್ಬೋದು, ಮನೇಲಿ ಅಡುಗೆ ಕೆಲಸ, ಮನೆ ಕೆಲಸ ಇದೆಲ್ಲ ಇರುತ್ತೆ ಅಲ್ವಾ, ಆರಾಮಾಗಿ ನಾವು ಫಾಸ್ಟಿಂಗ್ನ ಕಂಪ್ಲೀಟ್ ಮಾಡ್ಕೋಬೋದು. ಇದರಲ್ಲೇ ಕೆಲವೊಬ್ರು 18:6 ಹಾಗೆ 20:4 ಫಾಸ್ಟಿಂಗು ಕೂಡ ಮಾಡ್ತಾರೆ. ಬಟ್ ನನಗನ್ಸೋ ಮಟ್ಟಿಗೆ 16:8 ಇದೆ ಅಲ್ವಾ, ಇದು ಬೆಸ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ಇದರಲ್ಲಿ ನಮ್ಮ ಬಾಡಿಗೆ ಅಷ್ಟಾಗಿ ನ್ಯೂಟ್ರಿಯೆಂಟ್ ಲಾಸ್ ಕೂಡ ಆಗೋದಿಲ್ಲ. ನಮಗೆ ಫಸ್ಟ್ ಮೇಯ್ನ್ ಆಗಿ ಯಾವುದನ್ನ ಎಷ್ಟು ಕ್ವಾಂಟಿಟಿಯಲ್ಲಿ ತಿನ್ನಬೇಕು ಅನ್ನೋದು ಗೊತ್ತಿರಬೇಕು. ಮೇಯ್ನ್ ಆಗಿ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಏನು ನೋಡಬೇಕು ಅಂದರೆ, ನಾವು ಎಷ್ಟು ತಿಂತೀವಿ ಅನ್ನೋದಕ್ಕಿಂತ ಯಾವಾಗ ತಿಂತೀವಿ ಅನ್ನೋದು ಮೇನ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಬಾಡಿಗೆ ಯಾವುದೇ ರೀತಿ ನ್ಯೂಟ್ರಿಯೆಂಟ್ಸ್ ಕೊರತೆ ಆಗದೆ ಇರೋ ರೀತಿ ತಿನ್ನೋದು. ಸೊ ಈ ರೀತಿ ಇದ್ದರೆ ಡೆಫಿನೆಟ್ ಆಗಿ ಹೆಲ್ದಿ ವೇನಲ್ಲಿ ನಾವು ವೆಯ್ಟ್ನ ಲಾಸ್ ಮಾಡ್ಕೋಬೋದು. ಮೇಯ್ನ್ ಆಗಿ ಪ್ರೋಟೀನ್ ಬ್ಯಾಲೆನ್ಸಿಂಗ್ ಇರಬೇಕು ನಮ್ಮ ಡಯಟಲ್ಲಿ. ನನಗೂ ಮುಂಚೆ ಪ್ರೋಟೀನ್ ಅಂದರೆ ಏನು, ಈ ಕಾರ್ಬ್ಸ್ ಅಂದರೆ ಏನು ಅಂತ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಒನ್ಸ್ ನಾನು ಕ್ಲಾಸಿಗೆ ಜಾಯಿನ್ ಆದಮೇಲೆ ಈ ಪ್ರೋಟೀನ್ ಅಂದರೆ ಏನು, ಅದ್ರ ಇಂಪಾರ್ಟೆನ್ಸ್ ಏನು, ನಮ್ಮ ಬಾಡಿಗೆ ಈ ಪ್ರೋಟೀನ್ ಯಾಕೆ ಬೇಕು ಅನ್ನೋದು ಕಂಪ್ಲೀಟಾಗಿ ಗೊತ್ತಾಯಿತು. ಸೊ ನನಗನ್ಸೋದು ಏನು ಅಂದರೆ, ಮನೇಲಿ ಹೆಣ್ಮಕ್ಳಿಗೆ ಮೇಯ್ನಾಗಿ ಈ ವಿಷಯಗಳೆಲ್ಲ ಗೊತ್ತಿದ್ದರೆ ಹೋಲ್ ಫ್ಯಾಮಿಲಿ ಹೆಲ್ದಿ ಆಗಿರುತ್ತೆ. ಸೊ ನನಗೂ ಮುಂಚೆ ಗೊತ್ತಿರಲಿಲ್ಲ ಅಲ್ವಾ. ನಾನು ತಿಳ್ಕೊಂಡ್ಮೇಲೆ ನಾನು ನನ್ನ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರ ಜೊತೆಗೆ ಇವನ್ ನನ್ನ ಫ್ಯಾಮಿಲಿಗೂ ಕೂಡ ಅದನ್ನ ಇನ್ಕ್ಲೂಡ್ ಮಾಡ್ತೀನಿ ಅಲ್ವಾ. ಸೊ ಓವರಾಲ್ ಎಲ್ಲರೂ ಕೂಡ ಹೆಲ್ದಿ ಆಗಿರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ನಿಮಗೂ ಪ್ರೋಟೀನ್ ಅಂದರೆ ಏನು, ಕಾರ್ಬ್ಸ್ ಅಂದರೆ ಏನು ಅಂತ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಮರೀದೆ ನಾನಿಲ್ಲಿ ಅಟ್ಯಾಚ್ ಮಾಡಿರೋಂಥ ವಿಡಿಯೋನ ನೋಡಿ. ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದನ್ನು ನೀವು ಕರೆಕ್ಟಾಗಿ ನೋಡಿ ತಿಳ್ಕೊಂಡ್ರಿ ಅಂದರೆ ನಿಮ್ಮ ಹೆಲ್ತ್ ಜೊತೆ ಓವರಾಲ್ ನಿಮ್ಮ ಫ್ಯಾಮಿಲಿ ಹೆಲ್ತನ್ನು ನೀವು ಕಾಪಾಡ್ಕೋಬೋದು. ಸೊ ಇದರಲ್ಲಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಪ್ರೋಟೀನ್ ಅಂದರೆ ಏನು, ಕಾರ್ಬ್ಸ್ ಅಂಡರಲ್ಲಿ ಯಾವುದೆಲ್ಲ ಬರುತ್ತೆ, ಫೈಬರ್ ಎಷ್ಟಿರಬೇಕು, ಫ್ಯಾಟ್ ಕಂಟೆಂಟ್ ಎಷ್ಟಿರಬೇಕು ಅಂತ ಈ ನ್ಯೂಟ್ರಿಷನಿಸ್ಟು ನನಗೆ ಏನೇನೆಲ್ಲ ಹೇಳಿದ್ರಲ್ವ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇದಿಷ್ಟು ಓವರ್ ಆಲ್ ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ರೋಲ್ ಏನು, ಹಾಗೆಯೇ ನಾನು ಯಾಕೆ ಈ ಮೇಜರ್ ಡಿಸಿಷನ್ನ ತೊಗೊಂಡೆ ಅನ್ನೋದನ್ನ ಹೇಳಿದೆ ಅಲ್ವಾ. ಈಗ ನನ್ನ ಈ ಫಾಸ್ಟಿಂಗ್ ಟೈಮಲ್ಲಿ ನಾನು ಏನೇನೆಲ್ಲ ತಿಂತಾ ಇದ್ದೆ, ನನ್ನ ಊಟದ ಪದ್ಧತಿ ಹೇಗಿತ್ತು ಅಂತ ಹೇಳ್ತೀನಿ ಬನ್ನಿ.
ಫಸ್ಟ್ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ ತಕ್ಷಣನೇ ಈ ರೀತಿ ಎಲ್ಲದನ್ನು ನೋಟ್ ಮಾಡಿ ಇಟ್ಕೊಂಡೆ, ಕರೆಕ್ಟಾಗಿ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ. ಸೊ ಇದು ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಲಿ ಅಥವಾ ನಾವು ವೆಯ್ಟ್ ಲಾಸ್ ಡಯಟ್ ಮಾಡ್ತಾ ಇದ್ದೀವಿ ಅಂದಾಗ ಜಸ್ಟ್ ನಾವು ಊಟ ಮಾಡೋದಷ್ಟೇ ಅಲ್ಲ, ಅದ್ರ ಜೊತೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಕೂಡ ಇರಬೇಕು. ನನಗೆ ನನ್ನ ಕ್ಲಾಸಸ್ಸಲ್ಲಿ ಸ್ವಲ್ಪ ಎಕ್ಸಸೈಸ್ ಕೂಡ ಹೇಳ್ಕೊಟ್ಟಿದ್ರು, ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ಫಾಲೋ ಮಾಡಿದ್ದು. ಅದಾದಮೇಲೆ ನಾನು ರೆಗ್ಯುಲರ್ ಆಗಿ ಯೋಗನೇ ಮಾಡ್ತಾ ಇರೋದು. ಡೈಲಿ ಅಲ್ಲದೆ ಇದ್ರೂ ವಾರದಲ್ಲಿ ನಾನು ಅಟ್ಲೀಸ್ಟ್ 5 days ಆದರೂ ಯೋಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಅಲ್ವಾ. ಇನ್ನು ಈ ಫಾಸ್ಟಿಂಗ್ ಟೈಮಲ್ಲಿ ಒನ್ಸ್ ನಾವು ರಾತ್ರಿ ಊಟ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಡೇ ಮತ್ತೆ ನಮ್ಮ ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗೋವರೆಗೂ ಏನು ತಿನ್ನೋ ಹಾಗಿಲ್ಲ, ಜಸ್ಟ್ ನೀರನ್ನು ಮಾತ್ರ ಕುಡಿಬೋದು ಅಥವಾ 0 ಕ್ಯಾಲರೀಸ್ ಇರೋ ಅಂತ ಹೆಲ್ದಿ ಡ್ರಿಂಕ್ಸ್ನು ಕೂಡ ತಗೋಬೋದು. ಸೊ ನಾನಂತೂ ನೈಟ್ ಒಂದ್ಸರಿ ಊಟ ಆದಮೇಲೆ ಜಸ್ಟ್ ನೀರನ್ನು ಮಾತ್ರ ಕುಡಿತಾ ಇದ್ದಿದ್ದು. ಬೆಳಿಗ್ಗೆ ಎದ್ದಾಗ ನಾವು ಸ್ವಲ್ಪ ಹೆಲ್ದಿ ಆಗಿರೋಂಥ ಏನಾದರೂ ಡ್ರಿಂಕ್ಸ್ ಕುಡಿಬೇಕು ಅಂತ ಇದ್ದರೆ ನೈಟ್ ನಾವು 1 ಲೋಟ ನೀರಲ್ಲಿ ಸ್ವಲ್ಪ ಜೀರಿಗೆನ ನೆನೆಸಿಟ್ಟು ಅದನ್ನು ಕುಡಿಬೋದು, ಅಥವಾ ಮೆಂತೆ ಕಾಳನ್ನು ನೆನೆಸಿ ಅದನ್ನು ಕೂಡ ಕುಡಿಬೋದು, ಅಥವಾ ಆಪಲ್ ಸೈಡರ್ ವಿನೆಗರ್ ಅಂತ ಕೇಳಿರ್ತೀರಲ್ವ, ಅದನ್ನು 1 ಲೋಟ ನೀರಲ್ಲಿ ಸ್ವಲ್ಪ 1 ಚಮಚದಷ್ಟು ಅದನ್ನು ಕೂಡ ಹಾಕೊಂಡು ಕುಡಿಬೋದು. ಇಲ್ಲ ನಾರ್ಮಲ್ ನೀರಿಗೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕೂಡ ಕುಡಿಬೋದು. ಇದ್ರ ಜೊತೆಗೆ ಬ್ಲ್ಯಾಕ್ ಟೀ, ಗ್ರೀನ್ ಟೀ, ಈವನ್ ಹರ್ಬಲ್ ಟೀನು ಕೂಡ ಕುಡಿಬೋದು. ಅಂದರೆ ಸಕ್ಕರೆ, ಹಾಲು ಇದೇನೂ ಹಾಕದೆ ಹಾಗೆ ಕುಡಿಬೇಕು. ಸಕ್ಕರೆ, ಹಾಲು ಇದೆಲ್ಲ ಹಾಕಿದ್ರೆ ಅದಕ್ಕೆ ಕ್ಯಾಲರೀಸ್ ಆ್ಯಡ್ ಆಗುತ್ತೆ. ಹಾಗೆ ಪ್ಲೇನ್ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿ ಕ್ಯಾಲರೀಸ್ ಇರಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇದನ್ನೆಲ್ಲ ಕೂಡ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಕುಡಿಬೋದು. ನಾನು ಕೂಡ ಇದನ್ನೆಲ್ಲ ತಗೊಳ್ತೀನಿ. ಇನ್ನು ಇದನ್ನು ಬಿಟ್ಟರೆ ನಾರ್ಮಲ್ ಜ್ಯೂಸಸ್ಸು, ಹಣ್ಣಿನ ಜ್ಯೂಸ್ ಆಗಿರ್ಬೋದು, ಅಥವಾ ಈ ವೆಜಿಟೇಬಲ್ಸ್ ಜ್ಯೂಸ್ ಮಾಡ್ಕೊಳ್ತೀವಲ್ವ, ABC ಜ್ಯೂಸ್ ಅಂತ ಇರ್ಬೋದು, ಕುಕುಂಬರ್ ಜ್ಯೂಸು ಅಥವಾ ಹಾಗಲಕಾಯಿ ಜ್ಯೂಸು, ಇದೆಲ್ಲ ಏನು ಅಂದರೆ ನಮ್ಮ ಈಟಿಂಗ್ ವಿಂಡೋ ಸ್ಟಾರ್ಟ್ ಆದಮೇಲೆ ತಗೋಬೇಕು. ಯಾಕೆಂದರೆ ಇದರಲ್ಲೆಲ್ಲ ಕೂಡ ಕ್ಯಾಲರೀಸ್ ಕೌಂಟ್ ಆಗುತ್ತೆ ಅಲ್ವಾ. ಹಾಗಾಗಿ ಸೊ ನಮ್ಮ ಈಟಿಂಗ್ ವಿಂಡೋ ಎಕ್ಸಾಂಪಲ್ಗೆ ನಿನ್ನೆ ನೈಟ್ ನಾವು 8 ಗಂಟೆಗೆ ಊಟ ಮಾಡಿದ್ದೀವಿ ಅಂದರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ನಮ್ಮ ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗುತ್ತೆ ಅಂದರೆ ಸೊ 14:8 ನಾನು ಹೇಳ್ತಾ ಇರೋದು. ಸೊ ಈ ಟೈಮಿಂದ ನಾವು ಈ ಡ್ರಿಂಕ್ಸ್ ಏನಾದರೂ ತೊಗೊಂಡು ಅಥವಾ ಹಣ್ಣುಗಳನ್ನು ತಿಂದು, ಡ್ರೈ ಫ್ರೂಟ್ಸ್ಗಳನ್ನು ತಿಂದು ಸ್ಟಾರ್ಟ್ ಮಾಡಿ ಒಂದು 10-15 ನಿಮಿಷ ಬಿಟ್ಟು ಆಮೇಲೆ ಮನೆಯಲ್ಲಿ ಏನು ಬ್ರೇಕ್ಫಾಸ್ಟ್ ಮಾಡಿರ್ತಾರಲ್ವ, ಇಡ್ಲಿ, ದೋಸೆ, ಉಪ್ಪಿಟ್ಟು, ಮನೇಲಿ ಏನು ಮಾಡಿದ್ರು ಕೂಡ ಅದನ್ನು ತಿನ್ಬೋದು. ಬಟ್ ಕ್ವಾಂಟಿಟಿ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ನಾರ್ಮಲ್ ಆಗಿ ನಾನು 6 ಇಡ್ಲಿ ತಿಂತೀನಿ ಅಂದರೆ ಈ ಟೈಮಲ್ಲಿ ಅಂದರೆ ಈ ರೀತಿ ಫಾಸ್ಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಅಥವಾ ಡಯಟ್ ಮಾಡ್ತಾ ಇದ್ದೀವಿ ಅಂದರೆ ಒಂದು 4 ಇಡ್ಲಿ ತೊಗೊಂಡ್ರೆ ಸಾಕು. 3 ದೋಸೆ ತಿಂತಿದ್ದೀವಿ ಅಂದರೆ 2 ದೋಸೆ ಸಾಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನಾವು ನಮ್ಮ ಬ್ರೇಕ್ಫಾಸ್ಟ್ ಪ್ಲೇಟ್ ರೆಡಿ ಮಾಡ್ಕೊಂಡಾಗಿರ್ಬೋದು ಅಥವಾ ಲಂಚ್ ಪ್ಲೇಟು, ಡಿನ್ನರ್ ಪ್ಲೇಟ್ನ ರೆಡಿ ಮಾಡ್ಕೊಂಡಾಗ ನಾನು ಮೊದಲೇ ಹೇಳಿದೆ ಅಲ್ವಾ, 4 ಭಾಗ ಇರಬೇಕು. ಒಂದು ಕಾರ್ಬ್ಸ್ ಆದರೆ, ಒಂದು ಪ್ರೋಟೀನು, ಒಂದು ಫೈಬರು, ಇನ್ನೊಂದು ಫ್ಯಾಟ್ ಕಂಟೆಂಟು. ನಾರ್ಮಲಾಗಿ ನಾವು ಅಡುಗೆನೆಲ್ಲ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕಿ ಮಾಡಿರ್ತೀವಲ್ವ, ಅದ್ರಲ್ಲಿ ಫ್ಯಾಟ್ ಕಂಟೆಂಟ್ ಬಂದುಬಿಡತ್ತೆ. ಬೇಕು ಅಂದರೆ ಸ್ವಲ್ಪ ಮೇಲ್ಗಡೆ ತುಪ್ಪನೂ ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ಕಾರ್ಬ್ಸಲ್ಲಿ ಏನು ಬರುತ್ತೆ ಅಂದರೆ ಎಕ್ಸಾಂಪಲ್ಗೆ ಅನ್ನ, ಚಪಾತಿ, ರೊಟ್ಟಿ, ಮುದ್ದೆ, ಇಡ್ಲಿ, ದೋಸೆ ಇದೆಲ್ಲ ಕೂಡ ಬರುತ್ತೆ. ಪ್ರೋಟೀನ್ ಮೇಯ್ನಾಗಿ ಯಾವ್ದು ಬರುತ್ತೆ ಅಂತ ತುಂಬ ಜನ ಗೊತ್ತಿರಲ್ಲ ಅಲ್ವಾ. ಮೊಸರು, ಮಜ್ಜಿಗೆ, ಪನ್ನೀರು, ಮತ್ತು ತುಂಬ ಜನ ಟೋಫು ಅಂತ ಯೂಸ್ ಮಾಡ್ತಾರೆ. ನಾನೇನು ಅದನ್ನ ಯಾವಾಗೂ ಯೂಸ್ ಮಾಡಿಲ್ಲ. ಅದು ಬಿಟ್ಟರೆ ಮಶ್ರೂಮು, ಸೋಯಾ ಚಂಕ್ಸು, ಇನ್ನು ಮೊಳಕೆ ಬಂದಿರೋವಂಥ ಕಾಳುಗಳು. ನಾನಂತೂ ಒಂದು ವಾರಕ್ಕೆ ಬೇಕಾಗುವಷ್ಟು ಕಾಳುಗಳನ್ನು ನೆನೆಸಿ ಮೊಳಕೆ ಬರೆಸಿ ಇಟ್ಕೊಂಡಿರ್ತೀನಿ. ಸೊ ನಂಗೆ ಬೇಕಾದಾಗೆಲ್ಲ ಆರಾಮಾಗಿ ಅದನ್ನು ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಈ ರೀತಿ ಮೇಯ್ನಾಗಿ ನಮ್ಮ ಪ್ರೋಟೀನನ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಆಮೇಲೆ ಫೈಬರಲ್ಲಿ ಅಂತ ಬಂದಾಗ ಹಣ್ಣು, ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿನ್ನಬೇಕು, ಸೊಪ್ಪುಗಳನ್ನ ಚೆನ್ನಾಗಿ ತಿನ್ನಬೇಕು. ಸೊ ಈ ರೀತಿ ಬ್ಯಾಲೆನ್ಸಿಂಗ್ ಆಗಿ ನಮ್ಮ ಮೀಲ್ ಪ್ಲೇಟ್ನ ರೆಡಿ ಮಾಡ್ಕೊಂಡ್ವಿ ಅಂದರೆ ತುಂಬ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಈವನ್ ಹೆಲ್ದಿ ಲೈಫ್ನು ಕೂಡ ಲೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನನಗೆ ಇದನ್ನೇ ಮೇಯ್ನಾಗಿ ನನ್ನ ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿದ್ದು. ಸೊ ಇದೆಲ್ಲ ಡೀಟೇಲ್ಸ್ನ ನಾನು ಹೇಳಿದೆ ಅಲ್ವಾ, ಆ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಇಲ್ಲಿ ಜಸ್ಟ್ ರಫ್ ಆಗಿ ಹೇಳಿದೆ ಅಷ್ಟೇ, ನಿಮ್ಗೊಂದು ಐಡಿಯಾ ಸಿಗಲಿ ಅಂತ. ಸೊ ಇದಿಷ್ಟ ಆಯ್ತಲ್ವಾ. ಇನ್ನು ಬ್ರೇಕ್ಫಾಸ್ಟ್ ಆಯಿತು, ಲಂಚು ಮತ್ತು ಡಿನ್ನರಲ್ಲಿ ಏನಿರಬೇಕು ಅಂತ ಹೇಳಿದ್ದಾಯಿತು. ಇನ್ನು ಇದು ಬಿಟ್ಟರೆ ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂದರೆ, ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ತಿಂದು ನೈಟ್ ಟೈಮಲ್ಲಿ ಜಾಸ್ತಿ ಊಟ ಮಾಡ್ತೀವಿ. ಯಾಕಂದರೆ ನೈಟ್ ಪೂರ್ತಿ ನಾವು ಉಪವಾಸ ಇರಬೇಕಾಗತ್ತೆ ಅಂತ ಅಲ್ವಾ. ಬಟ್ ಅದು ರಿಯಲಿ ತಪ್ಪು. ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಊಟ ನಾವು ಸ್ವಲ್ಪ ಚೆನ್ನಾಗಿ ತಿಂದರೂ ಪರವಾಗಿಲ್ಲ, ನೈಟ್ ಊಟನ ನಾವು ತುಂಬ ಲೈಟಾಗಿ ತೊಗೋಬೇಕು. ಯಾಕೆ ಅಂದರೆ ನಾವು ಮಲಗಿರೋ ಟೈಮಲ್ಲೇ ನಮ್ಮ ಬಾಡಿ ರಿಕವರ್ ಆಗೋದಕ್ಕೆ ಟೈಮ್ ಕೊಡೋದಲ್ವಾ. ಸೊ
ನಾವು ತಿಂದಿರೋ ಅಂಥ ಊಟನ್ನೇ ರಾತ್ರಿ ಪೂರ್ತಿ ನಮ್ಮ ಡೈಜೆಷನ್ ಪ್ರೋಸೆಸ್ ನಡೀತಾ ಇದ್ರೆ ನಮ್ಮ ಫ್ಯಾಟ್ ಕರಗೋದಕ್ಕೆ ಚಾನ್ಸೇ ಇಲ್ಲ. ಸೊ ನಾವು ನೈಟ್ ಟೈಮಲ್ಲಿ ಲೈಟಾಗಿ ಊಟ ಮಾಡಿದ್ವಿ ಅಂದರೆ ರಾತ್ರಿ ಮಿಡ್ ನೈಟ್ ಒಂದು 2 ಅಥವಾ 3 ಗಂಟೆ ಅಷ್ಟರಲ್ಲೇ ನಮ್ಮ ಬಾಡಿ ಡೈಜೆಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ ಅದಾದಮೇಲೆ ಉಳಿದಿರೋ ಅಂಥ ಟೈಮಲ್ಲೇ ನಮ್ಮ ಬಾಡಿನಲ್ಲಿರೋ ಅಂಥ ಫ್ಯಾಟನ್ನು ಕರಗಿಸೋದಕ್ಕೆ ಅದು ಟ್ರೈ ಮಾಡುತ್ತೆ. ಸೊ ಹಾಗಾಗಿನೇ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಟೈಮಲ್ಲಿ ವೆಯ್ಟ್ ಲಾಸ್ ತುಂಬ ಚೆನ್ನಾಗಾಗೋದು. ಸೊ ನೈಟ್ ಟೈಮಲ್ಲಿ ಆದಷ್ಟು ಕಡಿಮೆ ಊಟ ಮಾಡೋದು ಒಳ್ಳೆಯದು. ನಾನು ಯೂಶಲಿ ನೈಟ್ ಟೈಮ್ಗೆ ಏನೇನೆಲ್ಲ ಮಾಡ್ತೀನಿ ಅಂದರೆ ನಾರ್ಮಲಿ ರೊಟ್ಟಿ ಚಪಾತಿ ಮುದ್ದೆ ಇದ್ದೇ ಇರುತ್ತೆ. ಆ ರೀತಿ ಏನಾದರೂ ಇತ್ತು ಅಂದರೆ 2 ರೊಟ್ಟಿ ಅಥವಾ 2 ಚಪಾತಿ ಅದ್ರ ಜೊತೆ ಪಲ್ಯ ಇದನ್ನೆಲ್ಲ ತೊಗೊಳ್ತೀನಿ. ಅನ್ನ ಆದಷ್ಟು ಕಡಿಮೆ ಮಾಡ್ತೀನಿ. ಅಥವಾ ಮುದ್ದೆ ಇತ್ತು ಅಂದರೆ ಒಂದು ಚಿಕ್ಕ ಮುದ್ದೆನ ತೊಗೊಳ್ತೀನಿ ಅಷ್ಟೇ. ಇನ್ನು ಅದನ್ನ ಬಿಟ್ಟರೆ ಈ ನವಣಕ್ಕಿ ಸಿರಿಧಾನ್ಯಗಳು ಸಿಗುತ್ತೆ ಅಲ್ವಾ, ಅದ್ರ ಕಿಚಡಿನ ಮಾಡ್ಕೋಬೋದು. ಅಥವಾ ಸಿಂಪಲ್ ಆಗಿ ಉಪ್ಪಿಟ್ಟು ಅದಕ್ಕೇನೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಹಾಕೊಂಡು ಮಾಡ್ಕೋಬೋದು. ಇದೆಲ್ಲದಕ್ಕಿಂತ ಬೆಸ್ಟ್ ಅಂದರೆ ಸೂಪ್ಗಳು ಹೊರಗಡೆಯಿಂದ ತಂದು ಮಾಡೋದಲ್ಲ, ಮನೆಯಲ್ಲೇ ರೆಡಿ ಮಾಡಿಕೊಂಡು ನಾವು ತಗೋಬೋದು. ಇನ್ನು ಮಧ್ಯಾಹ್ನ ಟೈಮಲ್ಲಿ ಕಂಪಲ್ಸರಿಯಾಗಿ ಮೊಸರು ಅಥವಾ ಮಜ್ಜಿಗೆನ ತಗೋಬೇಕು. ಇದು ನಮ್ಮ ಪ್ರೋಟೀನನ್ನು ಬ್ಯಾಲೆನ್ಸ್ ಮಾಡುತ್ತೆ. ನಾರ್ಮಲ್ ಆಗಿ ಒಂದಿನ ಪನ್ನೀರ್ ಇಲ್ಲ ಅಥವಾ ಮೊಳಕೆ ಕಟ್ಟಿರೋ ಕಾಳುಗಳಿಲ್ಲ ಅಂತ ನಾವು ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಮೊಸರು ಅಥವಾ ಮಜ್ಜಿಗೆನ ಕಂಪಲ್ಸರಿಯಾಗಿ ತಗೊಂಡ್ರೆ ಡಯಟ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಸೊ ಇದೆರಡು ಪ್ರೋಬಯೋಟಿಕ್ ಆಗಿರೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಡೈಲಿ 2ರಲ್ಲಿ ಒಂದನ್ನು ನಾನು ಕಂಪಲ್ಸರಿ ಮಧ್ಯಾಹ್ನ ಟೈಮ್ ತಗೊಳ್ತೀನಿ. ಇದರಿಂದ ನಮ್ಮ ಓವರ್ ಆಲ್ ಹೆಲ್ತ್ ಚೆನ್ನಾಗಿರೋದ್ರ ಜೊತೆಗೆ ಹೇರ್ ಫಾಲ್ ಕಂಟ್ರೋಲ್ ಆಗೋದು ಹಾಗೆ ಹೇರ್ ಗ್ರೋತ್ ಚೆನ್ನಾಗಾಗೋದು ಕೂಡ ಇದು ಹೆಲ್ಪ್ ಮಾಡುತ್ತೆ. ಬೇಕು ಅಂದರೆ ಈ ರೀತಿ ಮಜ್ಜಿಗೆ ತಗೊಂಡಾಗ ಅದಕ್ಕೆ ಸ್ವಲ್ಪ ನಾನು ಜೀರಿಗೆ ಪುಡಿ ಅಥವಾ ಕರಿಬೇವನ್ನ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನ ಹಾಕೊಂಡು ಕುಡಿತೀನಿ. ಇದೆಲ್ಲ ನನ್ನ ಹೇರ್ ಫಾಲ್ ಕಂಟ್ರೋಲ್ಗೂ ಕೂಡ ಹೆಲ್ಪ್ ಆಯಿತು. ಸೊ ಇದೆಲ್ಲ ಮುಂಚೆ ನನಗೂ ಗೊತ್ತಿರಲಿಲ್ಲ. ಈಗ ನನಗೆ ಆಶ್ಚರ್ಯ ಆಗುತ್ತೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀನ ಅಂತ. ಸೊ ನನಗೆ ಏನು ಗೊತ್ತು, ನಾನು ಕ್ಲಾಸಸ್ಸಿಂದ ಏನೇನು ತಿಳ್ಕೊಂಡಿದ್ದೀನಿ, ನಾನು ಏನೇನು ಫಾಲೋ ಮಾಡಿದ್ನೋ ಅದನ್ನು ಮಾತ್ರ ಈ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದು. ನಿಮಗೂ ಮೇ ಬಿ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಎಲ್ಲನೂ ಶೇರ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಮೇ ಬಿ ವಿಡಿಯೋ ಸ್ವಲ್ಪ ಲೆಂದಿ ಆಗಿರ್ಬೋದು, ಬಟ್ ಒಂದರಲ್ಲೇ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನು ಕೊಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಹಾಗೆ ನಾನು ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಹೇಳೋದನ್ನೇ ಮರ್ತೆ. ಲಾಸ್ಟ್ ವಿಡಿಯೋನಲ್ಲೇ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಅಕ್ಕ ಈ ರೀತಿ ಫಾಸ್ಟಿಂಗ್ ಮಾಡೋ ಟೈಮಲ್ಲಿ ಬೆಳಿಗ್ಗೆ ಅಡುಗೆ ಮಾಡುವಾಗ ಅಡುಗೆ ರುಚಿ ನೋಡ್ಬೋದಾ ಅಂತ. ಆ್ಯಕ್ಚುಲಿ ನನಗೆ ಈ ರೀತಿ ಏನಾದರೂ ಡೌಟ್ ಬಂದರೆ ನಾನು ಡಾಕ್ಟರ್ ಪಾಲ್ ಅವ್ರ ವಿಡಿಯೋಸನ್ನು ರೆಫರ್ ಮಾಡ್ತೀನಿ. ಅವ್ರ ಪ್ರಕಾರ ನಾವು ಈ ರೀತಿ ರುಚಿ ಎಲ್ಲ ನೋಡಬಾರ್ದು ಫಾಸ್ಟಿಂಗ್ ಟೈಮಲ್ಲಿ. ಬಟ್ ಕೆಲವೊಬ್ಬರಿಗೆ ಅಡುಗೆ ಮಾಡುವಾಗ ರುಚಿ ನೋಡದೆ ಇದ್ರೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಸ್ವಲ್ಪ ಅದೇನು ರುಚಿ ನೋಡಬೇಕಿರತ್ತಲ್ವ ಅದನ್ನು ತುದಿ ನಾಲ್ಗೆಗೆ ಮುಟ್ಟಿಸ್ಕೊಂಡು ನೋಡಿ ರುಚಿ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಅದನ್ನು ಉಗುಳ್ಬಿಡಬೇಕು. ಸೊ ನಾನು ಕೆಲವೊಂದು ಸಾರಿ ಇದನ್ನು ಮಾಡ್ತೀನಿ. ಯೂಶ್ವಲಿ ನನಗೀಗ ಅಡುಗೆಗೆ ಉಪ್ಪು ಖಾರ ಎಲ್ಲ ಎಷ್ಟು ಹಾಕಬೇಕು ಅಂತ ಗೊತ್ತಿರೋದ್ರಿಂದ ನಾನು ಕೈ ಅಳತೆನಲ್ಲೇ ಹಾಕ್ಬಿಟ್ಟಿರ್ತೀನಿ. ಅಷ್ಟು ಮಿಕ್ಕಿ ನಿಮಗೆ ನಾನು ಅದು ತಿನ್ಬೋದಾ ಇದು ತಿನ್ಬೋದಾ ಅಂತ ಡೌಟ್ ಬಂತು ಅಂದರೆ ಜಸ್ಟ್ ಒಂದ್ಸಾರಿ ಗೂಗಲ್ ಸರ್ಚ್ ಮಾಡಿ ಕ್ಯಾನ್ ಐ ಈಟ್ ದಿಸ್ ಥಿಂಗ್ ಡ್ಯೂರಿಂಗ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ನಿಮ್ಗೆ ಆನ್ಸರ್ ಅಲ್ಲೇ ಸಿಕ್ಬಿಡುತ್ತೆ. ಇನ್ನು ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಟೈಮಲ್ಲಿ ಏನೇನೆಲ್ಲ ತಿಂತಾ ಇದ್ದೆ ಅನ್ನೋ ಡೀಟೇಲ್ಸ್ ಹೇಳಿದೆ ಅಲ್ವಾ. ಅದ್ರ ಜೊತೆಗೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿರ್ಬೋದು ನಮ್ಮ ಬಾಡಿನ ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ಳೋದು ತುಂಬ ಅಂದರೆ ತುಂಬಾ ಮುಖ್ಯ. ಚೆನ್ನಾಗಿ ನೀರು ಕುಡಿಬೇಕು. ಅದಕ್ಕೆ ಈವನ್ ಡಾಕ್ಟರ್ಸ್ ಹತ್ರ ಹೋದಾಗ ಕೂಡ ಅವ್ರು ಅದನ್ನೇ ಹೇಳ್ತಾರೆ, ಚೆನ್ನಾಗಿ ನೀರು ಕುಡೀರಿ ಅಂತ ಅಲ್ವಾ. ಅಟ್ಲೀಸ್ಟ್ 2.5 ಇಂದ 3 ಲೀಟ್ರ್ವರೆಗೂ ನಾವು ಪರ್ ಡೇ ನೀರನ್ನ ಕುಡಿಬೇಕು. ಸೊ ಅದು ನಾರ್ಮಲ್ ನೀರಿನ ಥರನಾದರೂ ಆಗಿರ್ಬೋದು ಅಥವಾ ಜ್ಯೂಸಸ್ ಥರನಾದರೂ ನಾವು ಮಾಡಿಕೊಂಡು ಕುಡಿಬೋದು. ಒಟ್ನಲ್ಲಿ ನಮ್ಮ ಬಾಡಿಗೆ ಸಫಿಷಿಯೆಂಟಾಗಿ ಬೇಕಾದಷ್ಟು ನೀರನ್ನ ನಾವು ಕುಡಿಲೇಬೇಕು. ಇದ್ರ ಜೊತೆ ಮೇಯ್ನಾಗಿ ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಬೇಕು. ನಾನಂತೂ ಒಂದು ತಿಂಗಳಲ್ಲಿ 1 ಅಥವಾ 1.5 ಚಮಚದಷ್ಟು ಸಕ್ಕರೆ ಯೂಸ್ ಮಾಡಿದ್ರೆ ಬೇಜಾನಾಗೋಯ್ತು. ಸೊ ಕೆಲವೊಂದು ಸಾರಿ ಅದನ್ನು ಕೂಡ ನಾನು ಯೂಸ್ ಮಾಡಲ್ಲ. ಆ ಜಾಗದಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಅಥವಾ ನ್ಯಾಚುರಲ್ ಸ್ವೀಟ್ನರ್ಸ್ನ ನಾನು ಯೂಸ್ ಮಾಡ್ತೀನಿ. ಸೊ ಇಷ್ಟೆಲ್ಲದನ್ನು ಜಸ್ಟ್ 1 ವಾರ ಮಾಡಿ ನಾವೇನು ವೆಯ್ಟ್ ಲಾಸೇ ಆಗಿಲ್ಲ, ಇದು ನಮ್ಗೆ ವರ್ಕ್ ಆಗಲ್ಲ ಅಂತ ಹೇಳಿ ಬಿಟ್ರೆ ಏನು ಪ್ರಯೋಜನ ಇಲ್ಲ. ಆಕ್ಚುಲಿ ನೀವು ಇಷ್ಟೆಲ್ಲಾನು ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂದರೆ ವೆಯ್ಟ್ ಲಾಸ್ ಆಗಿರುತ್ತೆ, ಬಟ್ ಅದು ಗೊತ್ತಾಗ್ತಾ ಇರಲ್ಲ ಅಷ್ಟೇ. ಸೊ ಯಾವಾಗ ಗೊತ್ತಾಗುತ್ತೆ ಅಂದರೆ ಯೂಶಲಿ ನಾವು ವೆಯ್ಟ್ ಗೇನ್ ಮಾಡೋದಕ್ಕೆ ಒಂದಿಷ್ಟು ಡ್ಯೂರೇಷನ್ ಅಂತ ಇದ್ದೇ ಇರುತ್ತೆ ಅಲ್ವಾ. ಅದೇ ಥರ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಸ್ವಲ್ಪ ನಾವು ಟೈಮ್ ಕೊಡಬೇಕು ನಮ್ಮ ಬಾಡಿಗೆ. ಇಲ್ಲಿ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಮೇ ಬಿ ನಿಮಗೆ ಎಕ್ಸಾಂಪಲ್ ಗೊತ್ತಿರ್ಬೋದು, ಆದರೂ ಈ ವಿಡಿಯೋಗೆ ಇದು ಕರೆಕ್ಟ್ ಎಕ್ಸಾಂಪಲ್ ಅಂತ ನಂಗೆ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಬಾಕ್ಸಲ್ಲಿ ಕಾಳುಗಳನ್ನು ತೊಗೊಂಡಿದ್ದೀನಿ, ನೋಡಿರ್ತೀರ ಅಂದ್ಕೊಳ್ತೀನಿ. ಸೊ ಈ ಕಾಳುಗಳು ನೀವು ನೋಡಿದರೆ ಫುಲ್ ಆಗಿದೆ ಅಲ್ವಾ. ಇದನ್ನು ನಮ್ಮ ಬಾಡಿ ವೇಟಿಗೆ ನಾವು ಈಕ್ವಲೈಸ್ ಮಾಡೋಣ. ಸೊ ಇದು ಒಂದು 60 kg ಅಷ್ಟು ಇದೆ ಅಂತ ಅಂದ್ಕೊಂಡ್ರೆ ಇದನ್ನು ನಾವು 1 ವಾರ ನಾರ್ಮಲ್ ಆಗಿ ಡಯೆಟ್ನ ಮಾಡಿರ್ತೀವಿ ಅಂದರೆ ಈ ರೀತಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡಿರ್ತೀವಿ, ಎಲ್ಲದನ್ನು ಫಾಲೋ ಮಾಡಿರ್ತೀವಿ ಅಂದ್ಕೊಂಡ್ರೆ 1 ವಾರಕ್ಕೆ ಇಷ್ಟು ಮಾತ್ರ ಕಡಿಮೆ ಆಗಿರುತ್ತೆ ಅಲ್ವಾ.
ಸೊ ಇಷ್ಟು ಮಾತ್ರ ಕಡಿಮೆ ಆದಾಗ ಇದರಲ್ಲಿ ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಖಂಡಿತ ಇಲ್ಲ ಅಲ್ವಾ? ಸೊ ಅದನ್ನೇ ನಾವು ಕಂಟಿನ್ಯೂಸ್ ಆಗಿ ತಿಂಗಳಲ್ಲಿ 4 ಅಥವಾ 5 ವಾರ ಇದೆ ಅನ್ಕೊಂಡ್ರೆ 5 ವಾರನೂ ಮಾಡಿದ್ರೆ 1 2 3 4 5. ಸೊ ಇವಾಗ ನೋಡಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ? ಸೊ 1 ತಿಂಗಳಿಗೆ ಇಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ 3 ತಿಂಗಳು ಅಥವಾ 4 ತಿಂಗಳು ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಕಾಣ್ಬೋದು. ಇದರಲ್ಲಿ ಜಸ್ಟ್ ಇನ್ನೊಂದು ತಿಂಗಳು ತೆಗೆದ್ರೂ ಕೂಡ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ. ಸೇಮ್ ಅದೇ ಥರ ನಮ್ಮ ಬಾಡಿನಲ್ಲೂ ಕೂಡ. ನಾರ್ಮಲ್ ಆಗಿ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಿರ್ಬೋದು ಅಥವಾ ನಾರ್ಮಲ್ ವೆಯ್ಟ್ ಲಾಸ್ ಡಯಟ್ನ ಮಾಡ್ತಾ ಇದ್ದೀವಿ ಅಂದರೆ ಅದು ಎಫೆಕ್ಟ್ ಕೊಡ್ತಾ ಇರುತ್ತೆ, ಬಟ್ ಅದು ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಅದನ್ನೇ ಕಂಟಿನ್ಯೂಸ್ ಆಗಿ ನಾವು ಮಾಡಿದ್ವಿ ಅಂದರೆ ಇಲ್ಲಿದೆ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಇದೆ ಅಲ್ವಾ? ಸೊ ಇದೇ ಪ್ರೋಸೆಸ್ಸು ನಮ್ಮ ಬಾಡಿನಲ್ಲೂ ಕೂಡ ಆಗ್ತಾ ಇರುತ್ತೆ. ಫ್ಯಾಟ್ ಕಂಟೆಂಟ್ ಕರಗ್ತಾ ಇರುತ್ತೆ, ಬಟ್ ನಮ್ಗೆ ಗೊತ್ತಾಗ್ತಾ ಇರಲ್ಲ. ಕಂಟಿನ್ಯೂಷನ್ ಇದ್ರೆ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ. ಸೊ ವಿತ್ ದಿಸ್ ಎಕ್ಸಾಂಪಲ್ ನಾನು ಹೇಳಿದ್ದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಕನ್ಸಿಸ್ಟೆನ್ಸಿ ಪ್ಲೇಸ್ ದ ಮೇನ್ ರೋಲ್. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ ಎಲ್ಲರೂ ಹೇಳ್ತಾರಲ್ವಾ? ಸೊ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ ಗೊತ್ತಾಗೋದು. ಸೊ 1 ವಾರ 2 ವಾರ ಮಾಡಿ ನಮ್ಗೆ ರಿಸಲ್ಟ್ ಬಂದಿಲ್ಲ ಅಂತ ಬಿಡೋದಕ್ಕೆ ಹೋಗ್ಬೇಡಿ. ಈ ಮೆಥಡನ್ನ ಈವನ್ ನಾವು ಓವರ್ ವೇಟ್ ಇದ್ದೀವಿ ಅನ್ನೋರು ಕೂಡ ಫಾಲೋ ಮಾಡ್ಬೋದು, ಇಲ್ಲ ಡೆಲಿವರಿ ಆದ್ಮೇಲೆ ನಮ್ ವೇಟ್ ಗೇನ್ ಆಗಿದೆ ಅನ್ನೋರು ಕೂಡ ಫಾಲೋ ಮಾಡ್ಬೋದು. ಬಟ್ ಫಾಲೋ ಮಾಡೋದಕ್ಕಿಂತ ಮುಂಚೆ ನನ್ನ ಸಜೆಷನ್ ಏನು ಅಂದ್ರೆ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಥವಾ ನ್ಯೂಟ್ರಿಷನಿಸ್ಟ್ನ ಕನ್ಸಲ್ಟ್ ಮಾಡಿ ಮಾಡೋದು ಒಳ್ಳೇದು. ಯಾಕೆ ಅಂದ್ರೆ ನಾನು ಮುಂಚೆ ಹೇಳ್ದೆ ಅಲ್ವಾ ನಿಮಗೆ, ವಿತೌಟ್ ಗೈಡೆನ್ಸು ನನ್ಗೆ ಏನು ರಿಸಲ್ಟ್ ಸಿಕ್ತು, ವಿತ್ ಗೈಡೆನ್ಸು ನನ್ಗೆ ಏನು ರಿಸಲ್ಟ್ ಸಿಕ್ತು ಅಂತ ಇದೆ ನಿಮ್ಗೆ ಎಕ್ಸಾಂಪಲ್. ಹಾಗೆ ಇದ್ರ ಜೊತೆ ನಾನು ಮಾಡುವಂಥ ಯೋಗದ ವಿಡಿಯೋ ಏನಾದರೂ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಾನು ಸಪ್ರೇಟಾಗಿ ಅದರದ್ದೇ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಜೊತೆಗೆ ನಾನು ಆಲ್ರೆಡಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾನು ಫಾಲೋ ಮಾಡುವಾಗಲೇ ಏನೇನೆಲ್ಲ ತಿಂತೀನಿ ಅನ್ನೋದನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂಷನ್ ಆ ವಿಡಿಯೋಸ್ಗಳು ಕೂಡ ಬರ್ತಾ ಇರುತ್ತೆ. ಸೊ ಮಿಸ್ ಮಾಡದೆ ಅದನ್ನೆಲ್ಲ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಏನೇನೆಲ್ಲ ಡೌಟ್ ಇತ್ತು ಆಲ್ಮೋಸ್ಟ್ ಎಲ್ಲಾನು ಈ ವಿಡಿಯೋನಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇದನ್ನ ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಅಥವಾ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಡೆಫಿನೆಟ್ ಆಗಿ ಆನ್ಸರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.